ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16 ಹಾಗೂ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ಕೇಂದ್ರ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬರುತ್ತೆ ಅಂತ ಎಲ್ಲ ಕಡೆ ಒಂದು ವರದಿಯಾಗಿತ್ತು. ಮಾಧ್ಯಮಗಳಲ್ಲೂ ಸಹ ಇದು ತಿಳಿಸಿದ್ರು. ಬಜೆಟಲ್ಲಿ ಇದರ ಬಗ್ಗೆ ಏನಾದರೂ ಘೋಷಣೆ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ನಾನು ಇಲ್ಲಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಎಲ್ಲರೂ ಅಂದರೆ ಎಲ್ಲ ಕಡೆ ಒಂದು ವೈರಲ್ ಆಗಿತ್ತು. ಮಾಧ್ಯಮಗಳಲ್ಲೂ ಸಹ ಇದರ ಬಗ್ಗೆ ಮಾತಾಡಿದರು. ಏನಪ್ಪ ಅದು ಅಂದರೆ, ಕೇಂದ್ರ ಸರ್ಕಾರವು ಗೃಹಲಕ್ಷ್ಮಿಯ ರೀತಿಯಲ್ಲೇ ಮಹಿಳೆಯರಿಗೆ ತಿಂಗಳಿಗೆ 1,000 ಇಲ್ಲ 2,000 ರೂಪಾಯಿ ಕೊಡುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ತರೋ ಚಿಂತನೆಯಲ್ಲಿದೆ ಅಂತ ಒಂದಷ್ಟು ಮಾಹಿತಿ ವರದಿಯಾಗಿತ್ತು. ಆದರೆ ಬಜೆಟ್ನಲ್ಲಿ ಈ ರೀತಿಯ ಯಾವುದೇ ಒಂದು ಯೋಜನೆಯನ್ನು ಘೋಷಣೆ ಮಾಡಿಲ್ಲ. ಏನಪ್ಪ ಒಂದು ಘೋಷಣೆ ಮಾಡಿದ್ರು ಮುಖ್ಯವಾಗಿ ಅಂದರೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ 12 ಲಕ್ಷದವರೆಗೂ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟೋಗಿಲ್ಲ ಅನ್ನೋ ಹೊಸ ಆರ್ಡರ್ನ ಇವಾಗ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ತೊಗೊಳ್ಳೋರಿಗೆ ಯಾವುದೇ ಒಂದು ಟ್ಯಾಕ್ಸ್ ಇರೋದಿಲ್ಲ. ಇದು ಮಿಡ್ಲ್ ಕ್ಲಾಸ್ ಜನಕ್ಕೆ ಅದು ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ 1 ಲಕ್ಷ ಸ್ಯಾಲ್ರಿ ತೊಗೊಳ್ಳೋರು ಹೇಗೆ ಮಿಡ್ಲ್ ಕ್ಲಾಸ್ ಜನ ಆಗ್ತಾರಲ್ವಾ. ಸೊ ಹಾಗಾಗಿ ಒಂದು 30,000 ರಿಂದ 40,000 ರೂಪಾಯಿ ತೊಗೊಳ್ಳೋ ಅಂಥವ್ರಿಗೆ ಇದರಿಂದ ಯಾವುದೇ ಬೆನಿಫಿಟ್ ಇಲ್ಲ ಅಂತ ಅನಿಸುತ್ತೆ. ಆದರೆ 1 ಲಕ್ಷ ಸ್ಯಾಲ್ರಿ ತೊಗೊಳ್ಳೋರಿಗೆ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಟ್ಯಾಕ್ಸನ್ನು ಕಟ್ಟೋ ಆಗಿಲ್ಲ. ಆದರೆ ಕೆಲವೊಂದು ಗೃಹೋಪಯೋಗಿ ವಸ್ತುಗಳು ಹಾಗೂ ಒಂದು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಏನು ಒಂದು ಬೆಲೆ ಇತ್ತಲ್ಲ, ಅದರ ಒಂದು ದರ ಕಮ್ಮಿ ಆಗುತ್ತೆ ಅಂತ ಒಂದು ಬಜೆಟ್ನಲ್ಲಿ ಇವಾಗ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ರೈತರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಮೊದಲು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ 3 ಲಕ್ಷದವರೆಗೂ ಯಾವುದೇ ಒಂದು ಆಧಾರ ಇಲ್ದಿರ ಅವ್ರಿಗೆ ಸಾಲ ಸಿಗ್ತಾಯಿತ್ತು. ಇವಾಗ ಅದನ್ನು 5 ಲಕ್ಷದವರೆಗೂ ಅದನ್ನು ಏರಿಕೆ ಮಾಡಿದ್ದಾರೆ. ಇದು ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತಲೇ ಹೇಳ್ಬೋದು. ಹಾಗೂ SC/ST ಮಹಿಳೆಯರಿಗೆ ಈ ಸಾಲ ಸೌಲಭ್ಯಗಳು ಏನು ಕೊಡ್ತಾ ಇದ್ರೋ ಅದನ್ನು ಇನ್ನಷ್ಟು ರೀತಿಯಲ್ಲಿ ಅಂದರೆ ಇನ್ನಷ್ಟು ಯೋಜನೆಗಳನ್ನು ತರ್ತೀವಿ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಆದರೆ ಮಹಿಳೆಯರಿಗೆ ಈ ತಿಂಗಳು 1,000 ರೂಪಾಯಿ ಕೊಡ್ತೀವಿ ಅನ್ನೋ ಯಾವುದೇ ಒಂದು ಘೋಷಣೆ ಆಗಿಲ್ಲ. ಹಾಗೆ ಏನು ಒಂದು ಕೇಂದ್ರ ಸರ್ಕಾರ ಒಂದು ಆರ್ಡರ್ ಪಾಸ್ ಮಾಡಿತ್ತಲ್ವ, ಅಂದರೆ ಯಾರ ಹತ್ರ BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇರುತ್ತೆ ಅವ್ರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡ್ತೀವಿ ಅಂತ ಜನವರಿಲಿ ಅನೌನ್ಸ್ ಮಾಡಿದರು. ಅದರ ಬಗ್ಗೆಯೂ ಸಹ ಯಾವುದೇ ಒಂದು ಘೋಷಣೆನ ಮಾಡಿಲ್ಲ. ಸೊ ಕಾದು ನೋಡಬೇಕಾಗಿದೆ ಯಾವ ರೀತಿಯಲ್ಲಿ ಈ 1,000 ರೂಪಾಯಿ ಕೊಡ್ತೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾರೆ, ಹೇಗೆ ಅರ್ಜಿ ಸಲ್ಲಿಸೋದಂತ ನಾವು ಅದರ ಬಗ್ಗೆ ಕಾದು ನೋಡಬೇಕಾಗಿದೆ. ಬಜೆಟ್ನಲ್ಲಿ ಯಾವುದೇ ಒಂದು ಮಾಹಿತಿನ ಕೊಟ್ಟಿಲ್ಲ. ಇದಿಷ್ಟು ಬಜೆಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಹಾಗೆ ಗೃಹಲಕ್ಷ್ಮಿ 16 ಹಾಗೂ 17ನೇ ಕಂತಿನ ಬಗ್ಗೆ ಕೇಳೋದಾದರೆ, ಗೃಹಲಕ್ಷ್ಮಿ 16ನೇ ಕಂತಿನ ಹಣವನ್ನು ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದರು. ಆದರೆ 5% ಅಷ್ಟು ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಯಿತು. ಅಂದರೆ ಬೆಳಗಾವಿ ಜಿಲ್ಲೆಗೆ ಮಾತ್ರ ಹಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅದಾದ ಮೇಲೆ ಯಾರಿಗೂ ಕೂಡ ಒಂದು ಹಣ ಬಿಡುಗಡೆನೇ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಅವರೇನು ಹೇಳಿದ್ರು ಅಂದರೆ, ಜನವರಿ ತಿಂಗಳ ಕೊನೆಯಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಹಾಗೂ 17ನೇ ಕಂತಿನ ಹಣವನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗ ಜನವರಿ ತಿಂಗಳು ಮುಗಿದ್ರೂ ಸಹ 16ನೇ ಕಂತಿನ ಹಣ ಕೂಡ ಯಾರಿಗೂ ಕೂಡ ಇನ್ನೂ ಬಿಡುಗಡೆನೇ ಆಗಿಲ್ಲ. ಇವಾಗ ನೋಡೋದಾದರೆ ನಮಗೆ 2 ಕಂತಿನ ಹಣವನ್ನು ಇವಾಗ ಒಟ್ಟಿಗೆ ಅವರು ಹಾಕಬೇಕಾಗಿದೆ. ಒಟ್ಟಿಗೆ ಅಂದರೆ ಒಂದೇ ದಿನದಲ್ಲಿ ನಿಮಗೆ 2 ಕಂತಿನ ಹಣ ಸಿಗೋದಿಲ್ಲ. ಮೊದಲು 16ನೇ ಕಂತಿನ ಹಣ ಅಷ್ಟೇ ಸಿಗುತ್ತೆ. ಅದಾದಮೇಲೆ 1 ದಿನ ಬಿಟ್ಟು ಇಲ್ಲ 2 ದಿನ ಬಿಟ್ಟು ನಿಮಗೆ 17ನೇ ಕಂತಿನ ಹಣ ಬರ್ಬೋದು. ಆದರೆ ಈ ಸರ್ಕಾರ ಕರೆಕ್ಟಾಗಿ ಯಾವುದನ್ನು ಸಹ ಹೇಳ್ತಾ ಇಲ್ಲ. ಹಾಕ್ತೀವಿ ಅಂತಲೇ ಹೇಳ್ತಿದ್ದಾರೆ. ಆದರೆ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಅದು ಇದು ರೀಸನ್ ಹೇಳ್ಕೊಂಡು ಹಣನ ಬಿಡುಗಡೆ ಮಾಡ್ತಾ ಇಲ್ಲ. ಈಗಾಗಲೇ ನಿಮಗೆ ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಬಂತು. ಈ ತಿಂಗಳು ಫೆಬ್ರವರಿ ಸೇರಿದರೆ 4 ತಿಂಗಳ ಹಣ ಬಿಡುಗಡೆ ಆಗಬೇಕಾಗುತ್ತೆ. ಫೆಬ್ರವರಿದಂದರೆ ಮಾರ್ಚಿಗೆ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ 3 ತಿಂಗಳ ಹಣ ಆದರೂ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಬೇಕಾಗಿದೆ. ಸೊ ಅದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಎಲ್ಲರೂ ಇದ್ದಾರೆ. ಆದರೆ ಯಾವಾಗ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ. ಈಗಾಗಲೇ ಫೆಬ್ರವರಿ ತಿಂಗಳು ಬಂದಿರೋದ್ರಿಂದ ನಿಮಗೇನಾದರೂ ಹಣ ರಿಸೀವ್ ಆಗಿದ್ದರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವ ದಿನಾಂಕದಲ್ಲಿ ಹಣ ಸಿಕ್ಕಿದೆ
ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ಬೇರೆಯವ್ರಿಗೂ ಸಹ ಮಾಹಿತಿ ಸಿಗುತ್ತೆ, ನಮಗೂ ಒಂದು ಕರೆಕ್ಟಾಗಿರುವಂಥ ಒಂದು ಮಾಹಿತಿ ಸಿಗುತ್ತೆ. ದಯವಿಟ್ಟು ಮೆನ್ಷನ್ ಮಾಡಿ ತಿಳಿಸಿ. ನಿಮ್ಗೆ ಇದೇ ರೀತಿಯಾದಂತಹ ಗೃಹಲಕ್ಷ್ಮಿಯ ಒಂದು 16 ಹಾಗೂ 17ನೇ ಕಂತಿನ ಹಣದ ಬಗ್ಗೆ ಏನಾದರೂ ಒಂದು ಮಾಹಿತಿ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.